ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ನಾಳೆ ಸಿದ್ಧಗಂಗಾ ಮಠಕ್ಕೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೋಗ್ತಾರೆ. ಮೊದಲಿಗೆ ಅವರು ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಹೋಗಿ ಶ್ರೀಗಳ ದರ್ಶನವನ್ನ ಮಾಡಲಿದ್ದಾರೆ. ಹೀಗಾಗಿ ವಿಶೇಷ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾಳೆ ಸಿದ್ಧಗಂಗಾ ಮಠಕ್ಕೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮುಖ್ಯಮಂತ್ರಿಗಳು ನಾಳೆ ತೆರಳಲಿದ್ದಾರೆ. ಮೊದಲು ಆದಿಚುಂಚನಗಿರಿ ಮಠಕ್ಕೆ ಹೋಗ್ತಾರೆ, ಅಲ್ಲಿಂದ ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ಹೋಗಿ ಶ್ರೀಗಳ ದರ್ಶನವನ್ನ ಮಾಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಏನ್ ಅಪ್ಡೇಟ್ ಸಿಗ್ತಾ ಇದೆ ಈಗ ಅವರ ಆರೋಗ್ಯ ಕುರಿತಾಗಿ? ದಿವ್ಯಜ್ಯೋತಿ, ಸಂಜೆ ಆಗ್ತಿದ್ದಂತೆ ಆ ಭಕ್ತರಿಗೆ ಹಲವಾರು ನಿರೀಕ್ಷೆಗಳಿಂದ ಅವರು ಮಠದ ಬಳಿ ಬರ್ತಾ ಇದ್ದಾರೆ. ಈ ನಡುವೆ ಡಾಕ್ಟರ್ ರವೀಂದ್ರ ಅವರು ಹೇಳೋ ಪ್ರಕಾರ ಶ್ರೀಗಳ ಆರೋಗ್ಯದ ಬಗ್ಗೆ ಸದ್ಯಕ್ಕೆ ಏನನ್ನೂ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅವರ ದೇಹದಲ್ಲಿ ಒಂದಷ್ಟು ಚಲನವಲನ ಕಂಡು ಬಂದ್ರೂ ಕೂಡ ಕಳೆದ 10 ದಿನಗಳಿಗೆ ಹೋಲಿಸಿದ್ರೆ ಅದು ಕಡಿಮೆ ಅಂತಾನೆ ಹೇಳ್ಬಹುದು. ಲಂಗ್ಸ್ ನಲ್ಲಿ ಒಂದಷ್ಟು ನೀರು ತುಂಬಿಕೊಳ್ತಾ ಇದೆ. ಹೀಗಾಗಿ ಮೆಡಿಕಲ್ ಸೈನ್ಸ್ ಪ್ರಕಾರ ಏನನ್ನೂ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಶ್ರೀಗಳ ಭಕ್ತರಲ್ಲೂ ಕೂಡ ಒಂದು ರೀತಿ ಆತಂಕ ಆಗ್ತಾ ಇದೆ. ದಯವಿಟ್ಟು ಆದಷ್ಟು ಬೇಗ ದೇವರೇ ಶ್ರೀಗಳ ಆರೋಗ್ಯ ಮೊದಲಿನಂತಾಗ್ಲಿ ಅಂತೇಳಿ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀಗಳ ಆರೋಗ್ಯದ ಬಗ್ಗೆ ವೈದ್ಯರು ಕೂಡ ಹೀಗೆ ಆಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿವ್ಯಾ, ಶ್ರೀಗಳನ್ನ ನೋಡ್ಲಿಕ್ಕೆ ಅನುವು ಮಾಡ್ಕೊಡಲ್ಲ, ಸೋಂಕು ತಗ್ಲುತ್ತೆ, ಹೀಗಾಗಿ ಅವಾಯ್ಡ್ ಮಾಡ್ತೀವಿ, ಭಕ್ತರು ಸಹಕರಿಸಬೇಕು ಅಂತ ಹೇಳಿದ್ರೂ ಕೂಡ ಭಕ್ತರಲ್ಲಿ ಆ ಆತಂಕ ಮನೆ ಮಾಡಿದೆ. ಹೀಗಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಮಠಕ್ಕೆ ಬರ್ತಾ ಇದ್ದಾರೆ. ಇವರಿಗೇನಾದ್ರೂ ವಿನಂತಿಸಿ ಕಿರಿಯ ಶ್ರೀಗಳು ಏನಾದ್ರೂ ಹೇಳಿದ್ದಾರಾ? ದಿವ್ಯಜ್ಯೋತಿ, ಸಹಜವಾಗಿ ಶ್ರೀಗಳನ್ನ ನೋಡೋದಿಕ್ಕೆ ಭಕ್ತರು ಏನು ಮಠದ ಬಳಿ ಬರ್ತಾ ಇದ್ದಾರೆ ಅನ್ನೋದು, ಆದ್ರೆ ಅವರ ಸೋಂಕಿನ ದೃಷ್ಟಿಯಿಂದ ಅವರ ಬಳಿಗೆ ಯಾರನ್ನೂ ಕೂಡ ಬಿಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಭಕ್ತರು ಹೇಗಾದ್ರೂ ಮಾಡಿ ಅವರನ್ನ ಒಮ್ಮೆ ನೋಡ್ಬೇಕು ಅಂತೇಳಿ ಮಠದ ಬಳಿ ಬರ್ತಾ ಇದ್ದಾರೆ. ಅದರಲ್ಲೂ ಸಂಜೆ ಆಗ್ತಾ ಇದ್ದಾಗೆ ಭಕ್ತರು ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ಶ್ರೀಗಳು ಇರ್ತಕ್ಕಂತಹ ಹಳೆ ಮಠದ ಬಳಿಯಲ್ಲೇ ಇದ್ದೇವೆ. ನಿಮ್ಗೆ ನಾವು ದೃಶ್ಯದಲ್ಲೂ ಕೂಡ ತೋರಿಸ್ತೀವಿ. ಹಳೆ ಮಠದ ಮುಂಭಾಗದ ದೃಶ್ಯ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಹಿಂಭಾಗದಲ್ಲಿ ನಿಮ್ಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ಹಾಕಿರೋದು ನಿಮ್ಮನ್ನ ಯಾರನ್ನೂ ಕೂಡ ಶ್ರೀಗಳನ್ನ ನೋಡೋದಿಕ್ಕೆ ನಾವು ಬಿಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಆದ್ರೆ ಭಕ್ತರಿಗೆ ಮಾತ್ರ ಅಯ್ಯೋ ನಮ್ಮ ಶ್ರೀಗಳು ಏನಾಗಿದ್ದಾರೆ, ಅವರ ಆರೋಗ್ಯ ಹೇಗಿದೆ, ಒಮ್ಮೆ ಅವ್ರನ್ನ ನೋಡ್ಬೇಕಲ್ಲ ಅಂತ ಹೇಳಿ ಭಕ್ತರೆಲ್ಲರೂ ಕೂಡ ಇಲ್ಲಿ ಬಂದು ಜಮಾಯಿಸಿದ್ದಾರೆ. ಹೀಗಾಗಿ ಅವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ಮಠದ ಆಡಳಿತ ವರ್ಗ ಮತ್ತೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಯಾರನ್ನೂ ಕೂಡ ಬಿಡೋಕ್ ಆಗೋದಿಲ್ಲ, ದಯವಿಟ್ಟು ಸಹಕರಿಸಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಮಠದ ಹಿಂಭಾಗ ಒಂದು ಕಿಟಕಿಯ ಮೂಲಕ ಆ ಶ್ರೀಗಳ ದರ್ಶನವನ್ನು ಕೂಡ ಪಡೆಯುವ ವ್ಯವಸ್ಥೆ ಆಗಿದೆ. ಇಲ್ಲಿ ಕೆಲವರು ದರ್ಶನ ಪಡೆದ್ರೆ ಇನ್ನು ತುಂಬಾ ಜನಕ್ಕೆ ದರ್ಶನ ಸಿಕ್ಕಿಲ್ಲ. ಒಟ್ಟಾರೆ ಇಲ್ಲಿರ್ತಕ್ಕಂತಹ ಭಕ್ತರು ಯಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಶ್ರೀಗಳ ಬಗ್ಗೆ ಅವರಿಗೆ ಏನ್ ಗೊತ್ತು, ಇದರಲ್ಲಿ ಎಷ್ಟು ಜನ ಶ್ರೀಗಳನ್ನ ನೋಡಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಇಲ್ಲೊಬ್ಳು ಪುಟ್ಟ ಬಾಲಕಿ ಬಂದಿದ್ದಾಳೆ, ಸ್ಕೂಲ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ
ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. ಶ್ರೀಗಳ ಆರೋಗ್ಯದಲ್ಲಿ ದೊಡ್ಡ ಪವಾಡ ನಡೀತಾ ಇದೆ. 45 ನಿಮಿಷಗಳ ಕಾಲ ಸ್ವಂತವಾಗಿ ಶ್ರೀಗಳು ಉಸಿರಾಡಿದ್ದಾರೆ ಅನ್ನೋದು ವೈದ್ಯರು ಕೊಡ್ತಾ ಇರುವಂತಹ ಈಗ ಲೇಟೆಸ್ಟ್ ಅಪ್ಡೇಟ್. ವೆಂಟಿಲೇಟರ್ ಸಹಾಯವಿಲ್ಲದೆ 45 ನಿಮಿಷಗಳ ಕಾಲ ಸ್ವಂತವಾಗಿ ಶ್ರೀಗಳು ಉಸಿರಾಡಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಒಂದು ಪವಾಡ ಸದೃಶ ರೀತಿಯಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. 45 ನಿಮಿಷಗಳ ಕಾಲ ಶ್ರೀಗಳು ಸ್ವಂತವಾಗಿ ಉಸಿರಾಟವನ್ನ ನಡೆಸಿದ್ದಾರೆ, ಯಾವುದೇ ವೆಂಟಿಲೇಟರ್ ಸಹಾಯವಿಲ್ಲದೆ ಅನ್ನೋ ಮಾಹಿತಿಯನ್ನ ಇದೀಗ ರಿವೀಲ್ ಮಾಡ್ತಾ ಇದ್ದಾರೆ ವೈದ್ಯರು. ಓಕೆ, ನೋಡ್ತಾ ಇದ್ರಿ ಆ ದೃಶ್ಯದಲ್ಲಿ. ಇದು ಮಠದಲ್ಲಿ ಹೇಗೆ ಆಸ್ಪತ್ರೆಯಲ್ಲಿ ಶ್ರೀಗಳು ಇರ್ತಾ ಇದ್ರು, ಚಿಕಿತ್ಸೆ ಪಡ್ಕೊಳ್ತಾ ಇದ್ರು, ಅದೇ ರೀತಿಯಾದಂತಹ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳಲಾಗಿದೆ. ಶ್ರೀಗಳಿಗೆ ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇದು ಈಗ ಸಿಗ್ತಾ ಇರುವಂತಹ ಒಂದು ದೃಶ್ಯ. ಅಲ್ಲಿ ಶ್ರೀಗಳಿಗೆ ಯಾವ ರೀತಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ, ಶ್ರೀಗಳು ಅದಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಶ್ರೀಗಳ ಈಗಿನ ಕಂಡೀಷನ್ ಹೇಗಿದೆ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿಯಾಗಿದೆ. ಭಕ್ತರ ಸಂಖ್ಯೆ ಹೊರಗೆ ಹೆಚ್ಚಾಗ್ತಾ ಇದೆ. ಶ್ರೀಗಳು ಹೇಗಿದ್ದಾರೆ ಅನ್ನೋ ಆತಂಕ, ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ ಅನ್ನುವಂತ ತೊಳಮಳ ಎಲ್ಲವೂ ಕೂಡ ಕಾಡ್ತಾ ಇದೆ. ಆದ್ರೆ ಶ್ರೀಗಳನ್ನ ನೋಡಿರೋ ಹಲವರು ಕೂಡ ಒಂದು ಖುಷಿಯ ಮನೋಭಾವನೆಯಲ್ಲಿದ್ರೆ, ಈಗ ಸಿಗ್ತಿರುವಂತಹ ಈ ಫೋಟೋನ ನೋಡಿದಂತಹ ಮಂದಿ ಕೂಡ ಈಗ ಒಂದಷ್ಟು ಸಮಾಧಾನರಾಗ್ತಾ ಇದ್ದಾರೆ. ಶ್ರೀಗಳು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ. 45 ನಿಮಿಷಗಳ ಕಾಲ ಸ್ವಂತವಾಗಿ ಅವರು ಉಸಿರಾಟವನ್ನ ಆಡಿದ್ದಾರೆ. ಜೊತೆಗೆ ವೆಂಟಿಲೇಟರ್ ಸಹಾಯವಿಲ್ಲದೆ ಅವರು 45 ನಿಮಿಷಗಳ ಕಾಲ ಉಸಿರಾಡಿದ್ದಾರೆ ಅನ್ನೋದಕ್ಕೆ ಸಿಗ್ತಾ ಇರುವಂತಹ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಒಂದು ಪವಾಡ ರೀತಿಯಲ್ಲಿ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ. ಈ ಕುರಿತಾಗಿ ನಮ್ಮ ವಿಶೇಷ ಪ್ರತಿನಿಧಿ ಪ್ರವೀಣ್ ಲಿಂಗಾಪುರ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಪ್ರವೀಣ್, ನೀವು ಮಠಕ್ಕೆ ತೆರಳಿದ್ರಿ, ಶ್ರೀಗಳ ಆರೋಗ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಚೇತರಿಕೆ ಕಾಣ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ? ದಿವ್ಯ ಜ್ಯೋತಿ, ಇದು ಕಲಿಯುಗದ ಪವಾಡ ಅಂತಾನೆ ಹೇಳ್ಬೇಕು. ನಾನು ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ಪರಮ ಪೂಜ್ಯರನ್ನ ನಾವು ತುಂಬಾ ಹತ್ತಿರದಿಂದ ನೋಡುವಂತ ಒಂದು ಅವಕಾಶ ನಮ್ಮ ಪಬ್ಲಿಕ್ ಟಿವಿಗೆ ಸಿಕ್ಕಿತ್ತು. ಆಗ ಕಳೆದ ನಿನ್ನೆಯಷ್ಟೇ ನೋಡಿದಾಗ ವೆಂಟಿಲೇಟರ್ ತೆಗೆದಾಗ 20 ರಿಂದ 30 ನಿಮಿಷ ಸ್ವಂತ ಉಸಿರಾಡ್ತಿದ್ರು ಅಂತಕ್ಕಂಥ ಮಾಹಿತಿ ದೊರೆತು. ಆದ್ರೆ ಕೆಲವೇ ಕ್ಷಣಗಳ ಹಿಂದೆ ವೆಂಟಿಲೇಟರ್ ನ ತೆಗೆದಾಗ ಸುಮಾರು 45 ನಿಮಿಷಗಳ ಕಾಲ ಸುದೀರ್ಘವಾಗಿ ಯಾವುದೇ ಮೆಡಿಕಲ್ ಸಪೋರ್ಟ್ ಇಲ್ಲದೆ ಸ್ವಂತವಾಗಿ ಉಸಿರಾಡುವ ಮೂಲಕ ಒಂದು ವಿಶೇಷವಾದಂತಹ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತಿದ್ದಾರೆ ಶ್ರೀಗಳು. ದಿವ್ಯ ಜ್ಯೋತಿ, ಓಕೆ, ಈಗ ಡಾಕ್ಟರ್ ರವೀಂದ್ರ ಅವರು ಕೂಡ ಮಾತನಾಡೋ ಸಂದರ್ಭದಲ್ಲಿ ಮೆಡಿಕಲ್ ಸೈನ್ಸ್ ಏನನ್ನೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವರ ಏಜ್ ಕೂಡ ಹಾಗೆ ಇದೆ. 112 ವರ್ಷದಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂತಹ ಎಲ್ಲ ಮಾತುಗಳನ್ನ ಆಡ್ತಾ ಇದ್ರು. ಆಗ ಇನ್ನಷ್ಟು ಗಾಬರಿ ಹುಟ್ಟಿಸ್ಲಿಕ್ಕೆ ಶುರು ಮಾಡ್ತು ಭಕ್ತ ವಲಯದಲ್ಲಿ. ಬಟ್ ಈಗ ಸಿಗ್ತಿರೋ ಈ ಮಾಹಿತಿ ಮತ್ತೆ ಈಗ ನಾವು ನೋಡ್ತಾ ಇರೋ ಈ ಫೋಟೋ, ಇದೆಲ್ಲ ನೋಡಿದ್ರೆ ಶ್ರೀಗಳ ಆರೋಗ್ಯದಲ್ಲಿ ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಆಯ್ತಲ್ವಾ? ಇಲ್ಲ, ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಕಳೆದ ಹಲವಾರು ವರ್ಷಗಳಿಂದ ಶ್ರೀಗಳು ಒಂದು ರೀತಿಯಲ್ಲಿ ಪವಾಡದ ರೀತಿಯಲ್ಲೇ ತಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತಾ ಬಂದಿದ್ದಾರೆ. ಕಳೆದ ಬಾರಿ ಸ್ಟೆಂಟ್ ಗಳನ್ನ ತೆಗೆದಾಗ ತುಂಬಾ ಪವಾಡದ ರೀತಿಯಲ್ಲಿ ಅತಿ ಬೇಗ ಗುಣಮುಖರಾಗಿ ಹೊರಬಂದಿದ್ದನ್ನ ನಾವು ನೋಡಿದ್ವಿ. ಅದೇ ರೀತಿ ಅವರ ಇಚ್ಛಾಶಕ್ತಿ ಮತ್ತೆ ಅವರ ವಿಲ್ ಪವರ್ ಅಂತ ನಾವೇನ್ ಕೇಳ್ತೀವಿ, ಅದನ್ನ ಈಗ 45 ನಿಮಿಷ ಸ್ವಂತ ಉಸಿರಾಟ ಮಾಡಿರೋದನ್ನ ನೋಡಿದ್ರೆ ಅವರ ಒಂದು ವಿಲ್ ಪವರ್ ಅಷ್ಟರ ಮಟ್ಟಿಗಿದೆ. ಅದು ಭಕ್ತಾದಿಗಳಲ್ಲಿ ಮಠದ ವಿದ್ಯಾರ್ಥಿಗಳಲ್ಲಿ ತುಂಬಾನೇ ಸಂತಸವನ್ನ ಮೂಡಿಸಿದೆ. ಮಠದ ಆವರಣದಲ್ಲಿ ಈಗ ಒಂದು ರೀತಿಯ ಸಂತಸ ಕಾಣ್ತಾ ಇದೆ. ದಿವ್ಯ ಜ್ಯೋತಿ, ಏನಾದ್ರೂ ಮೂವ್ಮೆಂಟ್ಸ್ ಇದೆಯಾ ಪ್ರವೀಣ್? ಇಲ್ಲ, ಮೂವ್ಮೆಂಟ್ಸ್ ಅನ್ನೋದಕ್ಕಿಂತ ಈಗ ಅವರ ಉಸಿರಾಟದ ಮೇಲೆ ವೈದ್ಯರು, ಅಲ್ಲಿನ ವೈದ್ಯಕೀಯ ಸಿಬ್ಬಂದಿ, ವೈದ್ಯಕೀಯ ನೆರವು ಎಲ್ಲ ಕೂಡ ಅವರ ಉಸಿರಾಟದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವ್ರ ಸ್ವಂತ ಉಸಿರಾಡಿರೋದೇ ಒಂದು ರೀತಿಯ ನವೋಲ್ಲಾಸ. ಅದು ಒಂದು ರೀತಿಯ ಪಾಸಿಟಿವ್ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಅವರ ಆರೋಗ್ಯದಲ್ಲಿ ಕ್ರಮೇಣ ದಿನೇ ಬದಲಾಗಬಹುದು, ಅವರ ಆರೋಗ್ಯ ಚೇತರಿಸ್ಕೋಬಹುದು ಅನ್ನುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ಲೇಟೆಸ್ಟ್ ಅಪ್ಡೇಟ್ಸ್ಗೆ. ಎಸ್, ಪ್ರವೀಣ್ ಲಿಂಗಾಪುರ, ಈಗಷ್ಟೇ ಶ್ರೀಗಳನ್ನ ನೇರವಾಗಿ ನೋಡೋ ಅವಕಾಶ ಸಿಕ್ತು. ಹಾಗಾಗಿ ಅವರು ಹೇಗಿದ್ದಾರೆ ಅನ್ನೋದನ್ನ ನಮ್ಗೆ ಈಗ ಅಪ್ಡೇಟ್ ಕೊಡ್ತಾ ಇದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಂತೋಷದಿಂದ. ಸಂತೋಷ, ಈಗೊಂದು ದೃಶ್ಯ ಹೊರಕ್ಕೆ ಬಂದಿದೆ. ಶ್ರೀಗಳ ಆರೋಗ್ಯದಲ್ಲಿ ಯಾವ ರೀತಿ ಚೇತರಿಕೆ ಕಾಣಿಸ್ತಾ ಇದೆ ಅನ್ನೋದು ಮತ್ತು ಶ್ರೀಗಳು ಹೇಗೆ ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋದು. ಈಗ ಈ ಫೋಟೋ ನೋಡಿದ ಮೇಲೆ, ಅಲ್ಲಿನ ಮಾಹಿತಿಗಳನ್ನ ಪಡ್ಕೊಂಡ್ಮೇಲೆ ಭಕ್ತರಲ್ಲಿ ಒಂದು ರೀತಿ ಆತಂಕ ಏನಿತ್ತು ಅದು ದೂರ ಆಗಿದೆ ಅಂತ ಹೇಳ್ಬೋದಾ?
ದಿವ್ಯ ಜ್ಯೋತಿ ಭಕ್ತರಿಗೆ ಒಂದಷ್ಟು ಆತಂಕ ದೂರ ಆಗಿದೆ. ಯಾಕೆಂದ್ರೆ ಶ್ರೀಗಳು ಈಗ ಒಂದಷ್ಟು ವೆಂಟಿಲೇಟರ್ ಇಲ್ಲದೆಯೂ ಕೂಡ ಸ್ವತಂತ್ರವಾಗಿ ಉಸಿರಾಟವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಭಕ್ತರಲ್ಲಿ ಒಂದಷ್ಟು ನೆಮ್ಮದಿಯ ವಿಚಾರ. ಆದ್ರೆ ಎಲ್ಲೋ ಒಂದ್ ಕಡೆ ಆತಂಕ ಇದ್ದೇ ಇದೆ. ಯಾಕಂದ್ರೆ ಶ್ರೀಗಳನ್ನ ನಾವು ನೋಡೋದಕ್ಕೆ ಆಗ್ತಾ ಇಲ್ವಲ್ಲ, ಫೋಟೋದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸ್ವತಃ ನಾವು ಶ್ರೀಗಳನ್ನ ನೋಡ್ಬೇಕು, ದೂರದ ಊರುಗಳಿಂದ ಬಂದಿದ್ದೀವಿ, ಶ್ರೀಗಳ ಬಗ್ಗೆ ನಮಗೆ ಅಪಾರವಾದ ಭಕ್ತಿ ಇದೆ, ಅವರು ಚೇತರಿಸಿಕೊಳ್ಳಿ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಭಕ್ತರು ಕೂಡ ಇದ್ದಾರೆ ಅನ್ನೋದು. ಶ್ರೀಗಳ ವಯಸ್ಸಿನ ದೃಷ್ಟಿಯಿಂದ ನೋಡೋದಾದ್ರೂ ಕೂಡ ಇದೊಂದು ಮೆಡಿಕಲ್ ಪವಾಡ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಶ್ರೀಗಳ ದೇಹದಲ್ಲೂ ಕೂಡ ಒಂದಷ್ಟು ಚಲನೆ ಇದೆ. ಆದ್ರೆ ಕಳೆದ 10 ದಿನಗಳಿಗೆ ಹೋಲಿಸಿದ್ರೆ ಅದು ಕಡಿಮೆ ಆಗಿದೆ ಅನ್ನೋ ಮಾತನ್ನ ವೈದ್ಯರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆಯೂ ಕೂಡ ಶ್ರೀಗಳ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆ ಕಾಣ್ತಾ ಇರೋದು ಸಹಜವಾಗಿ ಭಕ್ತರಲ್ಲಿ ಒಂದಷ್ಟು ನೆಮ್ಮದಿ ಮೂಡಿಸ್ತಾ ಇದೆ. ದಿವ್ಯಾ, ಅದಷ್ಟು ಮಂದಿ ನಿಮ್ ಜೊತೆಗಿದ್ದಾರೆ, ಅವರಲ್ಲಿ ಕೆಲವರು ಶ್ರೀಗಳನ್ನ ನೋಡ್ಕೊಂಡಿದ್ದಾರೆ, ದೂರದಿಂದ ನೋಡಿ ಬಂದಿದ್ದಾರೆ ಅಂತ ಹೇಳ್ತಿದ್ರಿ. ಇನ್ನೂ ಹಲವರಿಗೆ ಅದಕ್ಕೆ ಅವಕಾಶವೇ ಆಗ್ಲಿಲ್ಲ ಅಂತ. ಸೊ ಮಾತನಾಡಿಸ್ತೀರಾ ಅವ್ರನ್ನ ಯಾರನ್ನಾದ್ರೂ? ಖಂಡಿತ ದಿವ್ಯಾ, ತುಂಬಾ ಜನ ಭಕ್ತರು ಈಗ ನಮ್ಮ ಜೊತೆಲಿದ್ದಾರೆ. ಇದರಲ್ಲಿ ಕೆಲವರು ಶ್ರೀಗಳನ್ನ ನೋಡಿದ್ದಾರೆ, ಇನ್ನೊಂದಷ್ಟು ಕೆಲವರು ನೋಡೋದಿಕ್ ಆಗ್ಲಿಲ್ವಲ್ಲ ಅನ್ನೋ ನಿರಾಸೆಯಲ್ಲಿದ್ದಾರೆ. ಇಲ್ಲೊಬ್ರು ಭಕ್ತರಿದ್ದಾರೆ, ಶ್ರೀಗಳನ್ನ ದೂರದಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಸರ್, ನೀವು ಶ್ರೀಗಳನ್ನ ನೋಡಿದ್ರಿ, ಆಗ ಹೇಗಿತ್ತು ಶ್ರೀಗಳ ಆರೋಗ್ಯ ಸ್ಥಿತಿ? ಶ್ರೀಗಳ ಆರೋಗ್ಯ ಸ್ವಲ್ಪ ಸುಧಾರಿಸಂತೆ ಕಾಣ್ತು. ಸ್ವಲ್ಪ ನಾವು ಇದರಲ್ಲಿ ಗ್ಲಾಸ್ನೊಳಗಡೆ ನೋಡ್ದೋ ಶ್ರೀಗಳ ಆರೋಗ್ಯ ಸ್ವಲ್ಪ ಸುಧಾರಿಸಂತೆ ಕಾಣ್ತು. ಬಟ್ ನೆನ್ನೆ ಮೊನ್ನೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ತುಂಬಾನೇ ವೀಕ್ ಆಗಿದ್ದಾರೆ ಅಂತ ಅನ್ನಿಸ್ತು. ದೇವರು ಅವ್ರಿಗೆ ಹೆಚ್ಚಿನ ಆರೋಗ್ಯ ಕೊಡ್ಲಿ ಅಂತೇಳಿ ಕೇಳ್ತೀನಿ. ನೀವೇನಾದ್ರೂ ನೋಡಿದ್ರ? ಸ್ವಾಮಿಗಳು ಬೇಗ ಗುಣಮುಖರಾಗ್ಲಿ ಅಂತ ಭಾವಿಸೋಣ. ಇಲ್ಲ ನೋಡಿದ್ವಿ ಸರ್, ನಾವು ನೋಡಿದ್ವಿ. ಇಲ್ಲೊಬ್ರು ನೋಡಿದೀನಿ ಅಂತ ನಾವು ನೋಡಿದ್ವಿ. ಅವರು ಬಾಯಿಂದ ಉಸಿರಾಟ ಆಡೋದನ್ನ ನಾನು ನೋಡಿದ್ನಿ ಸರ್. ಅವರು ಇಚ್ಛಾಮಾರಣಿ, ಅವರು ಇಷ್ಟು ಬೇಗ ನಮ್ಮನ್ನ ಉಸಿರಾಡ್ತಾ ಇದ್ದಾರೆ. ಓಕೆ, ಇಲ್ಲೊಬ್ರು ನೋಡಿದ್ದಾರೆ ಅನ್ನೋದು ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ನೀವು ನೋಡಿದ್ರಿ, ಹೇಗಿದ್ರು ಶ್ರೀ ಆರೋಗ್ಯ? ಗೊತ್ತಾಯ್ತು, ಸಿಕ್ತಿಲ್ಲ ನಮಗೆ. ನಿನ್ನೆ ಸಾಯಂಕಾಲ ನೋಡ್ದು ಉಸಿರಾಡ್ತಾ ಇದ್ರು. ಆಮೇಲೆ ಜನಗಳನ್ನೂ ಬಿಟ್ರು ನೋಡ್ಲಿ ಅಂತೇಳಿ. ಇವರು ದೇವೇಗೌಡರು ಬಂದಿದ್ರು. ಬಂದ ಟೈಮ್ನಲ್ಲಿ ಅವ್ರು ಹೋದ್ಮೇಲೆ ಜನಗಳನ್ನ ಬಿಟ್ರು. ಹೇಗಿದೆ ಈಗ ಶ್ರೀಗಳು ಚೆನ್ನಾಗಿದ್ದಾರೆ ಸರ್, ನೋಡ್ಕೊಂಬಂದು ಉಸಿರಾಡ್ತಾ ಇದ್ರು. ಇಲ್ಲಿ ಮತ್ತೊಬ್ರು ಭಕ್ತರಿದ್ದಾರೆ. ಕೂಸ್ಕೊಂಡೆ ಸರ್, ಚಿರತ್ತಲ್ಲ ಕೂಸ್ಕೊಂಡೇ ಬಂದಿದ್ದೀವಿ ಸರ್ ನೋಡಕ್ಕೆ. ಸ್ವಾಮಿ ನೋಡಿದ್ದೀವಿ ಸ್ವಾಮಿ, ನಾವು ಚೆನ್ನಾಗಿದ್ದಾರೆ, ಆರೋಗ್ಯ ಇದ್ದಾರೆ, ಪರವಾಗಿಲ್ಲ, ನೋಡಿದ್ದೀವಿ. ಹಲೋ ಕೂಸ್ಕೊಂಡೆ ರಂಗಪ್ಪ ಅಂತ. ಓಕೆ, ಇಲ್ಲಿ ಮತ್ತೆ ಇನ್ನು ತುಂಬಾ ಜನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅನ್ನೋದು. ಅಂದ್ರೆ ಇಲ್ಲಿ ಹೆಚ್ಚಿನ ಜನ ಸಂಜೆ ಆಗ್ತಿದ್ದ ಹಾಗೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ನಾವು ಶ್ರೀಗಳನ್ನ ನೋಡ್ಬೇಕು ಅಂತ ಹೇಳಿ ಇಲ್ಲಿ ತುಂಬಾ ಜನ ನಾವು ಶ್ರೀಗಳ ಬಗ್ಗೆ ಮಾತಾಡ್ತೀವಿ ಅಂತಾರೆ. ಹೇಗಿದೆ ಶ್ರೀಗಳ ಆರೋಗ್ಯ? ಆರೋಗ್ಯವಾಗಿದ್ದಾರೆ ಸರ್, ಸ್ವಲ್ಪ ಕೃತಕವಾಗಿ ಗಾಳಿನ ಕೊಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಇನ್ನು ಹೋದ ತಿಂಗಳಿಗಿಂತ ಈ ತಿಂಗಳು ಸ್ವಲ್ಪ ಬೇಕಾಗಿದ್ದಾರೆ, ಚೆನ್ನಾಗಿ ಆರೋಗ್ಯ ಇರಲಿ ಅಂತ ಭಾವಿಸ್ತಿದ್ದೀವಿ. ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಗಳ ಆಧಾರದ ಮೇಲೆ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. 45 ನಿಮಿಷಗಳ ಕಾಲ ಅವರು ಸ್ವಂತವಾಗಿ ಉಸಿರಾಟವನ್ನ ನಡೆಸಿದ್ದಾರೆ, ವೆಂಟಿಲೇಟರ್ನ ಸಹಾಯವಿಲ್ಲದೆ ಕೂಡ.